ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ನೀಟ್ ರೌಂಡ್ 1 ಅಥವಾ KCET ಸೆಕೆಂಡ್ ರೌಂಡಿನ ಫೈನಲ್ ರಿಸಲ್ಟ್ಸ್ ಡೇಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ನಿನ್ನೆ ನಾನು ವಿಡಿಯೋ ಮಾಡಿದ್ದೆ ಆಲ್ರೆಡಿ. ತುಂಬ ಸ್ಟೂಡೆಂಟ್ಸು ಕಾಮೆಂಟ್ ಮಾಡಿ ಕೇಳಿದ್ದೀರಾ, ಸರ್ ರಿಸಲ್ಟ್ಸ್ ಎಸ್ಪೆಷಲಿ ಇವತ್ತು 23rd ಬರುತ್ತಾ ರಿಸಲ್ಟ್ಸ್ ಅನ್ನುವಂಥದ್ರ ಬಗ್ಗೆ ತುಂಬ ಸ್ಟೂಡೆಂಟ್ಸು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀರಾ. ಸೊ ಹಾಗಾಗಿ ನಾನು ಮತ್ತೆ ಈ ವಿಡಿಯೋನ ಮಾಡ್ತಿರೋದು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಿಮ್ಗೆ ಗೊತ್ತಿದ್ದರೆ MCC ಎಸ್ಪೆಷಲಿ ಮೆಡಿಕಲ್ ಅಂತ ಕೌನ್ಸಿಲಿಂಗ್ ಪ್ರೊಸೀಜರ್ ಅಂತ ಬಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸ್ಟೇಟ್ ಕೋಟಾ ಏನು ಸೀಟ್ಸ್ ಇರುತ್ತೆ, ಹಾಗೆ MCC ಸೀಟ್ಸ್ ಏನಿರುತ್ತೆ, ಸೊ ಅವೆರಡೂ ಕೌನ್ಸಿಲಿಂಗು ಪ್ಯಾರಲಾಗಿ ರನ್ ಆಗಲೇಬೇಕು. ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂಡಿಪೆಂಡೆಂಟಾಗಿ ಮೆಡಿಕಲ್ ಕೌನ್ಸಿಲಿಂಗನ್ನು ಮಾಡೋ ಹಾಗೆ ಇಲ್ಲ. ಸೊ MCCನಲ್ಲಿ ಏನು ಕಂಪ್ಲೀಟಾಗಿ ಪ್ರೊಸೀಜರ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಥವಾ ಶೆಡ್ಯೂಲ್ ಏನು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಅಥವಾ ಪ್ರಿಫೋನ್ ಆಗುತ್ತೆ ಯಾವುದೇ ವಿಚಾರಗಳು, ಸೊ ಅವೆಲ್ಲನೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನಲ್ಲೂ ಅದೇ ಥರ ಚೇಂಜಸ್ ಆಗಲೇಬೇಕು. ಸೊ ಮೆಡಿಕಲ್ ಕೌನ್ಸಿಲಿಂಗ್ ರನ್ ಆಗೋದೇ ಅದೇ ಥರ. ಸೊ ಥಿಂಗ್ ಏನಪ್ಪ ಅಂತಂದರೆ MCCನಲ್ಲಿ ಫೈನಲ್ ರಿಸಲ್ಟ್ಸನ್ನು ರಿಲೀಸ್ ಮಾಡಿದ ಆದಮೇಲೆ ನೆಕ್ಸ್ಟ್ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಮೇಲೆ ನಮಗೆ ಆ ಫೈನಲ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡುವಂಥದ್ದು. ಸೊ ನೆನ್ನೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಡೀಟೇಲಾಗಿ, ಮತ್ತು ಇನ್ನೊಂದು ಸರಿ ಹೇಳ್ತಿದ್ದೀನಿ. ರೀಸನ್ ಏನಪ್ಪ ಅಂತಂದರೆ ಒಂದು ಟೆಕ್ನಿಕಲ್ ಎರರ್ ಆಗಿ PWD ಕ್ಯಾಂಡಿಡೇಟ್ಸ್ ಏನಿದ್ರು ಅವ್ರಗಳ ಡೇಟಾ ಫೆಚ್ ಆಗಬೇಕಾದ್ರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದರಿಂದ ಸೊ ಅಲ್ಲಿ ಏನಾಯಿತು, ಸ್ವಲ್ಪ ರಿಸಲ್ಟ್ಸನ್ನು ಅನೌನ್ಸ್ ಮಾಡೋದು ತುಂಬ ಡಿಲೇ ಆಗಿತ್ತು. ನೆನ್ನೆ ಬೆಳಗ್ಗೆ 9-10 ಗಂಟೆವರೆಗೂ ನಿಮಗೆ ಕಂಪ್ಲೀಟಾಗಿ ಏನು ಮಾಡಿದರು, ನೀವೇನಾದ್ರು ಡೀಟೇಲ್ಸ್ ಇದ್ದರೆ ಅಪ್ಡೇಟ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ಚೆಕ್ ಮಾಡಿಕೊಂಡು ಅಂತ ಹೇಳಿದರು. ಸೊ ಅದಾದ ನಂತರ ಸೊ ರಿಸಲ್ಟ್ಸನ್ನು ಅನೌನ್ಸ್ ಮಾಡಬೇಕು ಅವರು. MCCಯಿಂದ ನೀವು ನೋಡಬಹುದು ಇಲ್ಲಿ ಯಾವುದೇ ರೀತಿಯಾದಂಥ ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ, ಇವತ್ತು ಮಾಡಿಲ್ಲ ರಿಸಲ್ಟ್ಸನ್ನು, ಯಾಕಂದರೆ ಇವತ್ತು ಹಾಲಿಡೇ ಇರೋದ್ರಿಂದ ಇವತ್ತು ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ. ಸೊ MCC ಅವರು ನಾಳೆ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಈಗಲೇ ಆಲ್ರೆಡಿ ತುಂಬ ಡಿಲೇ ಆಗಿದೆ ಪ್ರೊಸೀಜರಲ್ಲಿ, ತುಂಬ ಡಿಲೇ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನೂ. ಸೊ ನಾಳೆ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಸೊ MCC ಎಷ್ಟು ಬೇಗ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ, ಅದಾದ ನಂತರ ಆಲ್ಮೋಸ್ಟ್ ನೀವು ಅನ್ಕೋಬೋದು ಒಂದು ಹಾಫ್ ಡೇ ಅಥವಾ 1 ಡೇ ಗ್ಯಾಪ್ ಇರುತ್ತೆ ಯೂಶ್ವಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆಮೇಲೆ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಸೊ ನಮ್ಮದೆಲ್ಲ ರೆಡಿ ಇದೆ, ನಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಎಲ್ಲಿಂದ ಅಂತಂದರೆ MCCನಲ್ಲಿ ಅಲ್ಲಿ ಸ್ವಲ್ಪ ಚೇಂಜಸ್ಸು ಮತ್ತು ಡಿಲೇಸ್ ಆಗೋದ್ರಿಂದ, ಸೊ ಇಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನಲ್ಲೂ ಆ ಚೇಂಜಸ್ ಮತ್ತು ಡಿಲೇಸ್ ಆಗಲೇ ಆಗುತ್ತೆ. ಹಾಗಾಗಿರೋದ್ರಿಂದ ಸೊ ನೀವೇನು ಹೆದರ್ಕೊಳ್ಳೋ ನೆಸೆಸಿಟಿನೂ ಇಲ್ಲ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಇನ್ನೇನು ಜಾಸ್ತಿ ದಿನ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಅವರು. ಇನ್ನು ಮಂಡೇ ಪ್ರಾಬಬಲಿ ನಾಳೆ MCCಯಿಂದ ರಿಸಲ್ಟ್ಸ್ ರಿಲೀಸ್ ಮಾಡಿದ ನೆಕ್ಸ್ಟ್ ಇಮಿಡಿಯೇಟಾಗಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. MCC ಏನಾದರೂ ಮಧ್ಯಾಹ್ನದ ಮೇಲೆ ಏನಾದರೂ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರೆ ಪ್ರಾಬಲಿ ಟ್ಯೂಸ್ಡೇ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಸಪೋಸ್ ಅರ್ಲಿ ಮಾರ್ನಿಂಗ್ ಏನಾದರೂ ಸ್ವಲ್ಪ ಅರ್ಲಿಯಾಗೆ ಮಂಡೇ ಮಾರ್ನಿಂಗ್ ಏನಾದರೂ MCCಯಿಂದ ರಿಸಲ್ಟ್ಸ್ ಏನಾದರೂ ಅನೌನ್ಸ್ ಮಾಡಿದ್ರೆ ಬೈ ಈವ್ನಿಂಗ್ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಸೊ ಇದು ಕಂಪ್ಲೀಟಾಗಿ ಡೀಟೇಲ್ಸ್. ಸೊ ಅರ್ಥ ಮಾಡ್ಕೊಳ್ಳಿ, MCCಯಿಂದ ಫಸ್ಟು ರಿಸಲ್ಟ್ಸ್ ಬರಬೇಕು, ಅಲ್ಲಿ ರಿಲೀಸ್ ಆದಮೇಲೆ ಅದಾದ ನಂತರ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ರಿಸಲ್ಟ್ಸನ್ನು ರಿಲೀಸ್ ಮಾಡುವಂಥದ್ದು. ಹಾಗಾಗ್ದಿರೋದ್ರಿಂದನೇ ಡಿಲೇ ಆಗ್ತಿರುವಂಥದ್ದು ರಿಸಲ್ಟ್ಸ್ಗೆ, ಅದು ಬಿಟ್ಟರೆ ಬೇರೆ ಇನ್ನೇನು ರೀಸನ್ಸ್ ಇಲ್ಲ ಅಲ್ಲಿ. ಸೊ MCCಯಿಂದ ಸ್ವಲ್ಪ ಡಿಲೇ ಆಗ್ತಿದೆ, ಅದರಿಂದನೇ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನಲ್ಲೂ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ. ಸೊ ನೀವೇನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ, ಇನ್ನು ನಾಳೆನೇ ಡೆಫಿನೆಟಾಗಿ ನಾಳೆ ರಿಲೀಸ್ ಮಾಡಲೇಬೇಕು MCC. ಅದಾದ ನಂತರ ಇಮಿಡಿಯೇಟಾಗಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದನೂ ಸೊ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಸೊ ಇದು ಇವತ್ತಿನ ವಿಚಾರ. ಮತ್ತೆ ಒನ್ಸ್ ಅಗೇನ್ ರಿಸಲ್ಟ್ಸ್ ರಿಲೀಸ್ ಮಾಡಿದಾದಮೇಲೆ ಮತ್ತೆ ಒಂದು ವಿಡಿಯೋ ಮಾಡ್ತೇನೆ, ಯಾವ ರೀತಿಯಾಗಿ ನೀವು ಚಾಯ್ಸ್ ಎಂಟ್ರಿನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಸೊ ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.